ಹಿರಿಯೂರು ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಈ ಬಾರಿ ಎಲ್ಲರಿಗಿಂತ ಮೊದಲು ಚುನಾವಣೆಯ ತಯಾರಿಯನ್ನ ಶುರು ಮಾಡಿಕೊಂಡಿದೆ. ಹಿರಿಯೂರು ಕ್ಷೇತ್ರವನ್ನ ತನ್ನಲ್ಲಿಯೇ ಉಳಿಸ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ಅಲರ್ಟ್ ಆಗಿರಬೇಕಾಗಿರೋದು ಅನಿವಾರ್ಯ ಕೂಡ ಹೌದು. ಕಾಂಗ್ರೆಸ್ ಕಳೆದ 5 ಉಪಚುನಾವಣೆಗಳಲ್ಲೂ ಕೂಡ ಸೋತಿಲ್ಲ. ಹೀಗಾಗಿ ಈ ಬಾರಿಯೂ ನಾವು ಎಡವಬಾರದು ಅನ್ನೋ ಒಂದು ಕಾರಣಕ್ಕೆ ಹಿರಿಯೂರಿನ ಕಡೆ ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡಿದ್ದಾರೆ. 3 ಪಕ್ಷಗಳಲ್ಲೂ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಆದರೂ ಕಾಂಗ್ರೆಸ್ ಎಲ್ಲರಿಗಿಂತ ಫಸ್ಟ್ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಇದು ಅಭ್ಯರ್ಥಿಗಳ ಮೇಲೆ ನಡೆಯುವ ಚುನಾವಣೆ ಅಲ್ಲ. ಅದರಲ್ಲೂ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿಕೆಗೆ ಮತ್ತು ಫಸ್ಟ್ ಟೈಮ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತಹ ಬಿಕೆಗೆ ಮೊದಲ ಬೈ ಎಲೆಕ್ಷನ್ ಇದು. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವ ಅಭ್ಯರ್ಥಿಗಿಂತ ಹೆಚ್ಚಾಗಿ ಇದು ಡಿಕೆ ಮತ್ತು ಬಿಕೆಗೆ ಅಗ್ನಿ ಪರೀಕ್ಷೆ. ಈಗಾಗಲೇ ಕಾಂಗ್ರೆಸ್ ಹಿರಿಯೂರಿನ ಹೋಬಳಿಗಳಿಗೆ ತನ್ನ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ. ಚಿತ್ರದುರ್ಗದ ಶಾಸಕರು ಸೇರಿದಂತೆ ಹಾಲಿ ಮಾಜಿ ಸಚಿವರನ್ನ ಉಸ್ತುವಾರಿಗಳನ್ನಾಗಿ ಮಾಡಿ ಎಲೆಕ್ಷನ್ ತಯಾರಿಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಲ್ಲೋ ಕುದುರೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ. ಹೀಗಾಗಿ ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜೋರಾಗ್ತಾ ಇದೆ. ದಿವಂಗತ ಡಿ ಸುಧಾಕರ್ ಅವರ ಮಗ ಸುಹಾಸ್ ಈ ರೇಸ್ ನಲ್ಲಿರ್ತಕ್ಕಂಥ ಪ್ರಮುಖ ಅಭ್ಯರ್ಥಿ. ಇನ್ನು ಉಸ್ತುವಾರಿ ಪಟ್ಟಿಯಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಇರೋದ್ರಿಂದ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿರೋದು ಬಹುತೇಕ ಖಚಿತವಾಗಿದೆ. ಇನ್ನು ಮಾಜಿ ಸರ್ಕಾರಿ ಅಧಿಕಾರಿ ಸಣ್ಣ ಚಿತ್ತಯ್ಯ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಬಿಲ್ಡರ್ ಮಂಜುನಾಥ್ ಅವರು ಕೂಡ ಸ್ಪರ್ಧೆಯಲ್ಲಿ ಇರ್ತಕ್ಕಂತಹದ್ದು ಗೊತ್ತಾಗ್ತಿದೆ. ಸುಹಾಸ್ ತಮ್ಮ ತಂದೆಯ ನಿಧನದ ನಂತರ ಫುಲ್ ಆಕ್ಟಿವ್ ಆಗಿದ್ದು ಈಗಾಗಲೇ ಇಡೀ ಕ್ಷೇತ್ರವನ್ನು ಸುತ್ತಿ ನಾನೇ ನಿಮ್ಮ ಮುಂದಿನ ಅಭ್ಯರ್ಥಿ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಸಣ್ಣ ಚಿತ್ತಯ್ಯ ಕೂಡ ಗ್ರೌಂಡ್ ನಲ್ಲಿ ಕೆಲಸ ಆರಂಭಿಸಿದ್ದು ಟಿಕೆಟ್ಗಾಗಿ ತಮ್ಮ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮಂಜುನಾಥ್ ಅವರು ಕೂಡ ಆಗೊಮ್ಮೆ ಈಗೊಮ್ಮೆ ಕ್ಷೇತ್ರಕ್ಕೆ ಹೋಗಿ ನಾನೂ ಕೂಡ ಅಭ್ಯರ್ಥಿ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ಬಾರಿಯ ಆಕಾಂಕ್ಷಿಯಾಗಿದ್ದಂತಹ ಸೋಮಶೇಖರ್ ಅವರು ಕೂಡ ನಾ ಕಳೆದ ಬಾರಿಯ ಟಿಕೆಟ್ ಅನ್ನ ಕೇಳಿದ್ದೆ, ಆಗ ಸುಧಾಕರ್ ಅವ್ರಿಗೆ ಕೊಟ್ಟಿದ್ರು. ಈ ಬಾರಿ ಏನಾದರೂ ಹೈಕಮಾಂಡ್ ಅಥವಾ ಪಕ್ಷದ ನಾಯಕರು ನನ್ನ ಕಡೆ ನೋಡ್ತಾರಾ ಅಂತಕ್ಕಂಥ ಒಂದು ಸಣ್ಣ ಆಸೆಯನ್ನ ಇಟ್ಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷವೇ ನಿಂತು ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದ್ರಿಂದ ಟಿಕೆಟ್ಗಾಗಿ ಈ ಬಾರಿ ಪೈಪೋಟಿ ಸ್ವಲ್ಪ ಜೋರಾಗಿಯೇ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಅನುಕಂಪದ ಟಿಕೆಟ್ ಸಂಪ್ರದಾಯವನ್ನ ಮುರಿದ್ರೆ ಸುಹಾಸ್ ಹೊರತುಪಡಿಸಿ ಉಳಿದವರಲ್ಲಿ ಯಾರಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗಲಿದೆ. ಅದೇ ಸಂಪ್ರದಾಯವನ್ನ ಕಂಟಿನ್ಯೂ ಮಾಡಿದ್ರೆ ಸುಹಾಸ್ಗೆ ಟಿಕೆಟ್ ಫಿಕ್ಸ್ ಆಗಲಿದೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತನ್ನ ಶಕ್ತಿಯ ಮೇಲೆಯೇ ನಂಬಿಕೆ ಇಟ್ಕೊಂಡು ಅದರ ಮೂಲಕವೇ ಗೆಲ್ಲುವಂತಹ ರಣತಂತ್ರವನ್ನು ಈ ಬಾರಿ ರೂಪಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.